ಮಡೆನೂರು ಮನು ಮತ್ತು ಮಿಂಚು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಮನು ದೌರ್ಜನ್ಯ ಮಾಡಿರೋ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟೆ. ಅವರು ನಾಳೆ ಬನ್ನಿ ಅಂತ ವಾಪಸ್ ಕಳಿಸ್ತಾರೆ. ನನಗೆ ನ್ಯಾಯ ಸಿಗ್ತಾ ಇಲ್ಲ. ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದ ಮಡನೂರು ಮನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸತೊಂದು ತಿರುವು ಸಿಗ್ತಾ ಇದೆ. ನಾನು ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋದ್ರೆ ನಾಳೆ ಬಾ ಅಂತ ಕಳಿಸ್ಕೊಡ್ತಾರೆ. ಏನು ಪಡಿತರ ಅಂಗಡಿನ ಅದು? ಪೊಲೀಸರು ಕಂಪ್ಲೇಂಟ್ ಕಾಪಿ ವೀಕ್ ಮಾಡಿದ್ರಿಂದ ಮನುಗೆ ಬೇಲ್ ಸಿಕ್ಕಿದೆ. ನನಗೆ ಅನ್ಯಾಯ ಆಗಿದೆ. ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ನಾನು ಪೊಲೀಸರನ್ನ ನಂಬಿ ಹೋದೆ. ಅವರು ಹೇಳಿದ ಹಾಗೆ ಕೇಳಿದ್ದೇನೆ. ನನ್ನ ಕಡೆಯ ಸಾಕ್ಷಿಗಳನ್ನ ಹೆದರಿಸುತ್ತಿದ್ದಾರೆ. ಇದು ಮಿಂಚು ಇವತ್ತು ಕೊಟ್ಟಿರತಕ್ಕಂತಹ ಸ್ಫೋಟಕ ಆರೋಪ. ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿಸಿಕೊಂಡು ನನ್ನ ದಾರಿ ತಪ್ಪಿಸಿದ್ದಾರೆ. ಉನ್ನತ ಮಟ್ಟದ ತನಿಖೆಯಾಗಬೇಕು. ನನಗೆ ನ್ಯಾಯ ಸಿಗಬೇಕು. ಸಂತ್ರಸ್ತೆ ಎನ್ನಲಾದ ನಟಿ ಮಿಂಚು ಹೇಳಿಕೆ. ಮಡೆನೂರು ಮನು ಪ್ರಕರಣ. ಪಾಪ ಈಕೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸ್ಕೊಂಡಿದ್ದ. ಇವೆಲ್ಲ ಆರೋಪಗಳು ನಾನು ಹೇಳ್ತಾ ಇರುವಂತಹದ್ದು. ಇನ್ನು ನಟ ಶಿವರಾಜ್ ಕುಮಾರ್ ಸಾವಿನ ಬಗ್ಗೆಯೂ ಕೂಡ ಅದೇ ಆಡಿಯೋದಲ್ಲಿ ಮಾತನಾಡಿದ್ದ ಧ್ರುವ ಸರ್ಜಾ. ಆ ಒಂದು ನಟನ ವಿರುದ್ಧವೂ ಕೂಡ ಈ ಮಾತನಾಡಿದ ಆ ಮುಸುಡಿ ಏನು ಸ್ಕ್ರೀನಲ್ಲಿ ತೋರಿಸ್ತಾ ಇದೀವೋ, ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದ ಮಡೆನೂರು ಮನು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹೆಣ್ಣು ಮಗಳು, ಪಾಪ ಸಂತ್ರಸ್ತೆ ಹೆಣ್ಣು ಮಗಳು ಮಿಂಚು, ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ನಿಮಗೆ ಗೊತ್ತೇ ಇದೆ. ದರ್ಶನ್ ವಿಚಾರದಲ್ಲೂ ಕೂಡ ಆ ಸ್ಟೇಷನ್ ಸ್ವಲ್ಪ ಹೆಸರಾಗಿತ್ತು. ಆ ಠಾಣೆಗೆ ದೂರು ಕೊಡೋದಕ್ಕೆ ನಾನು ಹೋಗಿದ್ದೆ. ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ನನ್ನನ್ನ. ಈ ಹಿಂದಿನ ಪ್ರಕರಣದಲ್ಲೂ ಕೂಡ ಬೇಲ್ ಸಿಗೋ ತರಹದ ಸೆಕ್ಷನ್ಗಳನ್ನ ಪೊಲೀಸರು ಹಾಕಿದ್ದಾರೆ. ಇದು ಹೇಳ್ತಾ ಇರೋದು ಯಾರು? ಸಂತ್ರಸ್ತ ಮಹಿಳೆ ಮಿಂಚು. ಯಾರಿಂದ ಅನ್ಯಾಯಕ್ಕೊಳಗಾಗಿದ್ದು? ಇದೇ ಮಡೆನೂರು ಮನುವಿನಿಂದ. ಹಾಗಾಗಿ ನನಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ನನಗೆ ನ್ಯಾಯ ಬೇಕು. ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡಬಹುದಾದ ಪ್ರಕರಣವಾಗಿ ಮಾರ್ಪಟ್ಟಿದೆ. ಅನ್ನಪೂರ್ಣೇಶ್ವರಿ ಠಾಣೆಯಾಗಿರಲಿ, ರಾಜ್ಯದ ಯಾವುದೇ ಠಾಣೆ ಆಗಿರಲಿ, ಒಂದು ಆರೋಪವನ್ನ ಮಾಡಿದಾಗ ದೂರು ದಾಖಲಿಸಿಕೊಳ್ತಾರೆ. ಇನ್ನು ಆರೋಪ ಸತ್ಯ ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಇನ್ನು ಆರೋಪ ಸುಳ್ಳಾದರೆ ಬಿ ರಿಪೋರ್ಟ್ ಹಾಕ್ತಾರೆ. ಇನ್ನು ಆರೋಪಿ ಸಿಗದೆ ಹೋದ್ರೆ ಸಿ ರಿಪೋರ್ಟ್ ಹಾಕ್ತಾರೆ. ಇದರಲ್ಲಿ ಸೆಕ್ಷನ್ಗಳನ್ನು, ಅತ್ಯಂತ ದುರ್ಬಲವಾದ ಸೆಕ್ಷನ್ಗಳನ್ನು ಹಾಕಿ ಆರೋಪಿಯನ್ನ ಬೇಗ ಬೇಲ್ ಸಿಕ್ಕಿ ಹೊರಬರೋ ಥರ ಪೊಲೀಸ್ ಸ್ಟೇಷನ್ನಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದು. ಇಡೀ ಪೊಲೀಸರನ್ನ ಕಟಕಟಿಯಲ್ಲಿ ನಿಲ್ಲಿಸುವಂಥ ಪ್ರಯತ್ನ. ಹಾಗಾದರೆ ನಿಜಕ್ಕೂ ಕೂಡ ಪೊಲೀಸರು ಎಡವಿದ್ರಾ? ಹಾಗಾದರೆ ಏನಾಗಿದೆ ಈ ಪ್ರಕರಣದಲ್ಲಿ? ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಸಂತ್ರಸ್ತೆ ಮಿಂಚು ಈಗ ಮತ್ತೊಂದು ಸ್ಫೋಟಕ ಹೇಳಿಕೆ ಮುಖಾಂತರವಾಗಿ ಮಡೆನೂರು ಮನು ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.